ಯೆರೆಮೀಯ 31ನೇ ಅಧ್ಯಾಯ 13ನೇ ವಚನ, ನಾನು ಅವ್ರ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡೋನಾಗಿದ್ದೇನೆ. ಏನ್ ಹೇಳ್ತಾ ಇದ್ದಾನೆ? ನಾನು ಅವ್ರ ದುಃಖವನ್ನು ನೀಗಿಸಿ ಸಂತೋಷವನ್ನು ನಾನು ಕೊಡೋನಾಗಿದ್ದೇನೆ. ಪ್ರೇಮ ಸೋದರಿ, ಇಡೀ ವರ್ಷವೆಲ್ಲ, ಈ ವರ್ಷ ನಿಮ್ಮ ಜೀವಿತದಲ್ಲಿ ಅನ್ಕೊಂತಾ ಇರ್ಬೋದು, ನಿಮ್ಮ ಜೀವಿತದಲ್ಲಿ ಭಯ ತುಂಬಿರ್ಬೋದು. ಹೋದ ವರ್ಷವೆಲ್ಲ ನನ್ನ ಕಣ್ಣೀರು ದುಃಖದಲ್ಲೇ ನೀಗಿಸಿದ್ದೀನಿ. ಈ ವರ್ಷ ಕೂಡ ನನ್ನ ಜೀವನ ಹಂಗೆ ಆಗ್ತದೆ, ಈ ವರ್ಷ ಕೂಡ ನನ್ನ ಫ್ಯಾಮಿಲಿ ಹಂಗೆ ಆಗ್ತದೆ. ಇಲ್ಲ 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 ಇಲ್ಲ, ದೇವರು ಬದಲಾವಣೆ ಮಾಡ್ತಾನೆ. ನೀನು ನಂಬಿದ್ರೆ ಬದಲಾವಣೆ ಮಾಡ್ತಾರೆ, ಇದು ಸತ್ಯ. ಹಲ್ಲೆಲೂಯಾ. ದೇವ್ರ ಮೇಲೆ ವಿಶ್ವಾಸ ಇಟ್ಟರೆ, ದೇವ್ರ ಮೇಲೆ ನಂಬಿಕೆ ಇಟ್ಟರೆ ದೇವರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ. ದೇವ್ರ ಮಾತ್ರ ಮೇಲೆ ವಿಶ್ವಾಸ ಇಡ್ರಿ, ನನ್ನ ಮೇಲೆ ವಿಶ್ವಾಸ ಇಲ್ಲ. ಮನುಷ್ಯರು ಬಿಟ್ಬಿಡಮ್ಮ, ಏನು ಚಿಂತೆ ಮಾಡ್ತಿ, ಹೋಗ್ಲಿ ಬಿಟ್ಟು ಬಿಡಮ್ಮ, ಯಾಕೆ ನೀನು ದುಃಖ ಪಡ್ತಿ, ಬಿಟ್ಟು ಬಿಡಮ್ಮ ಅಂತ ಇರ್ಬೋದು. ಆದ್ರೆ ಮನುಷ್ಯರ ಮಾತ್ರಲ್ಲೇ ಜೀವವಿಲ್ಲ, ಕರ್ತನ ಮಾತ್ರಲ್ಲೇ ಜೀವವಿದೆ. ದೇವ್ರು ಹೇಳ್ತಾ ಇದ್ದಾನೆ, ಅವ್ರ ದುಃಖವನ್ನು ನೀಗಿಸಿ ನಾನು ಸಂತೋಷವನ್ನು ಪಡಿಸ್ತೀನಿ ಅಂತ. ನಿನ್ನ ದನಿ ಗೋಳಾಡಿದಂಗೆ ಇರಲಿ, ನಿನ್ನ ಕಣ್ಣೀರು ಸುರಿಸದೇ ಇರಲಿ. ಹಲ್ಲೆಲೂಯಾ. ಇವತ್ತು ಶಿವ ನೋಡ್ತಾ ಇದ್ದ. ನನ್ನ ಪ್ರೇಮ ಸೋದರಿ, ನಿಮ್ಮ ಮಕ್ಕಳಿಗಾಗಿ ನೀವು ಇಷ್ಟು ದಿವಸ ಕಣ್ಣೀರು ಸುರಿಸಿರ್ಬೋದು, ನಿಮ್ಮ ಸಾಲಕ್ಕಾಗಿ ಇಷ್ಟು ದಿವಸ ಕಣ್ಣೀರು ಸುರಿಸಿರ್ಬೋದು, ನಿಮ್ಮ ಒಂದು ಆರೋಗ್ಯಕ್ಕಾಗಿ ನೀವು ಕಣ್ಣೀರು ಸುರಿಸಿರ್ಬೋದು, ಯಾವ ಕೆಲಸ ಆಗ್ಲಾರ್ದಿರುವಾಗಾಗಿ ಕಣ್ಣೀರು ಸುರಿಸಿರ್ಬೋದು. ಇವತ್ತು ದೇವ್ರು ಹೇಳ್ತಾನೆ, ಇನ್ನ ಮೇಲೆ ನೀವು ಸುರಿಸಂಗಿಲ್ಲ ಕಣ್ಣೀರನ್ನ. ದಿವಸ ಗೋಳಾಡಿದ್ರೆ ಸಾಕು, ಇಷ್ಟು ದಿವಸ ನೀವು ಚಿಂತೆ ಪಟ್ಟಿದ್ರೆ ಸಾಕು, ಇಂತಿಷ್ಟು ನೀವು ಬಾಧೆ ಪಟ್ಟಿದ್ರೆ ಸಾಕು, ಇನ್ನ ಮೇಲೆ ಗೋಳಾಡ್ಲಿಕ್ಕೆ ಅವಕಾಶವಿಲ್ಲ. ಯಾಕಂದ್ರೆ ಕರ್ತನಾದ ಯೇಸು ಸ್ವಾಮಿ ಸರ್ವಶಕ್ತನಾದ ದೇವರೇ ಇದ್ದಾನೆ. ಕರ್ತನಾದ ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿದ್ದ ಉದ್ದೇಶವಂತ ನೋಡುವಾಗ ಆತ ನಮ್ಮ ಸ್ಥಿತಿಗತಿಯನ್ನು ಬದಲಾವಣೆ ಮಾಡಲಿಕ್ಕೆ ಬಂದಿದ್ದಾನೆ ಹೊರತು, ಆದರೂ ದೇವರು ಇದ್ದ ಸ್ಥಿತಿಯಲ್ಲಿ ಇಳಿಸಲಿಕ್ಕೆ ದೇವರು ಬಂದಿಲ್ಲ. ಹಲ್ಲೆಲೂಯಾ. ನಿಮಗಾಗಿ ಕರ್ತನ ಬರ್ತಾ ಇದ್ದಾನೆ, ನನಗಾಗಿ ಕರ್ತನ ಬರ್ತಾ ಇದ್ದಾನೆ. ನೀವು ಪಟ್ಟಿದ ಪಾಯಸ, ಇಷ್ಟು ದಿವಸ ಪಾಯಸ ಪಟ್ಟಿದ ವ್ಯರ್ಥವಾಗಿರ್ಬೋದು, ಈಗ ಮಾತ್ರ ನೀವು ಪಟ್ಟಿದ ಪಾಯಸವನ್ನು ವ್ಯರ್ಥವಾಗ್ತಾ ಇಲ್ಲ, ಇದು ಸತ್ಯ. ಹಲ್ಲೆಲೂಯಾ. ಇನ್ನು ಮೇಲೆ ದೇವರು ಖಂಡಿತವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ದೇವರು ಅದ್ಭುತ ಮಾಡ್ತಾನೆ 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 ಮಾಡ್ತಾನೆ. ದೇವ್ರು ಹೇಳ್ತಾ ಇದ್ದಾನೆ, ಇನ್ನು ಮೇಲೆ ನೀವು ಹೆಸರು ಮಾಡಬೇಡ್ರಿ. ಬಿಡ್ತೀರಾ ಹೆಸರು? ಇವತ್ತಿಂದ ಬಿಡ್ತೀರಾ? ನಾನು ನಿಮ್ಮ ಕಣ್ಣೀರನ್ನು ಒರೆಸ್ತೀನಿ, ಸಂತೋಷವಾಗಿ ಮಾಡ್ತೀನಿ. ಹಲ್ಲೆಲೂಯಾ. ನಮ್ಮ ಕಣ್ಣೀರನ್ನು ಒರೆಸಿದ ದೇವರು ನಿಮ್ಮ ಕಣ್ಣೀರನ್ನು ಒರೆಸಂಗಿಲ್ಲ, ಒರೆಸೇ ಒರೆಸ್ತಾನೆ.